ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ 19 ಮಂದಿ ಲಾಕ್ ಆಗಿದ್ದಾರೆ. ದರ್ಶನ್ ಪರಿಚಯವೇ ಇಲ್ಲದೆ ಕೊಲೆ ಕೇಸಲ್ಲಿ ಫಿಟ್ ಆದ ಆರೋಪಿಗಳು ದರ್ಶನ್ ಸೇರಿದಂತೆ 19 ಜನ ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಈಗ ಅಂಧರಾಗಿರೋದು. ದರ್ಶನ್ ಪರಿಚಯವೇ ಇಲ್ಲದೆ ಈ ಪ್ರಕರಣದಲ್ಲಿ ತಗಲಾಕೊಂಡ್ರ ಹಾಗಾದ್ರೆ ಆರೋಪಿಗಳು ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಬರೋಬ್ಬರಿ 19 ಆರೋಪಿಗಳಿದ್ದಾರೆ. 18 ಆರೋಪಿಗಳಲ್ಲಿ ದರ್ಶನ್ಗೆ 9 ಜನರ ಪರಿಚಯನೇ ಇಲ್ಲ. 19 ಮಂದಿ ಈಗ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಸೇರಿದಂತೆ. ದರ್ಶನ್ ಹೊರತುಪಡಿಸಿದ್ರೆ ಉಳಿದಂತಹ 18 ಆರೋಪಿಗಳಲ್ಲಿ ದರ್ಶನ್ಗೆ 9 ಜನರ ಪರಿಚಯನೇ ಇಲ್ಲ. 8 ಜನ ಪರಿಚಯನೇ ಇಲ್ಲ. ಇದು ದುರಂತ. ಇದು ಅತಿಯಾದ ಅಭಿಮಾನ, ಹುಚ್ಚು ಅಭಿಮಾನ ಎಲ್ಲರಿಗೂ ಕೂಡ ಮುಳುವಾಗಿದೆ. ಪರಿಚಯನೇ ಇಲ್ಲ. ಆದರೂ ಸಹ ಈ ಹತ್ಯೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅಂಧರಾಗಿದ್ದಾರೆ. ಅವರ ಜೊತೆ ಅವರ ಕುಟುಂಬವೂ ಕೂಡ ಈಗ ಸಂಕಷ್ಟವನ್ನ ಎದುರಿಸಬೇಕಾಗಿದೆ. ಎಷ್ಟೋ ಜನರನ್ನ ಮುಖಾಮುಖಿ ನೋಡೇ ಇಲ್ಲ ದರ್ಶನ್. ಮುಖಾಮುಖಿ ನೋಡಿದ್ದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆದ ನಂತರ. 8 ಮಂದಿಯ ಪರಿಚಯನೇ ಇಲ್ಲ ಈ 18 ಮಂದಿಯಲ್ಲಿ ದರ್ಶನ್ಗೆ. ದರ್ಶನ್ ಸೇರಿದಂತೆ 19 ಜನ ಈಗಾಗಲೇ ಈ ಹತ್ಯೆ ಕೇಸಲ್ಲಿ ಲಾಕ್ ಆಗಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಎಲ್ಲರೂ ಹಾಗಾದ್ರೆ ದರ್ಶನ್ಗೆ ಪರಿಚಿತರ ಇಲ್ಲ. 8 ಮಂದಿಯ ಪರಿಚಯನೇ ಇಲ್ಲ. ಅವರ ಮುಖ ನೋಡಿದ್ದೆ ಸ್ಟೇಷನ್ ಅಲ್ಲಿ. 8 ಆರೋಪಿಗಳನ್ನ ದರ್ಶನ್ ಭೇಟಿಯಾಗಿದ್ದೆ ಅರೆಸ್ಟ್ ಆದ ನಂತರ. ಯಾರಿಗೋ ಹೊಡಿಬೇಕು, ಒಂದಷ್ಟು ಹುಡುಗರನ್ನ ಸೆಟ್ ಮಾಡು ಅಂತ ಒಂದು ಕರೆ ಕೊಟ್ರೆ 30-40 ಜನ ಬಂದು ನಿಲ್ತಾರೆ ಅಂದ್ರೆ ಈ ಹುಚ್ಚು ಅಭಿಮಾನಕ್ಕೆ ಏನು ಹೇಳಬೇಕು? ಬಾಸ್ ಬಾಸ್ ಅಂತ ಹಿಂದೆ ಓಡಾಡದಂತಹ ಅಭಿಮಾನಿಗಳು ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗಿದೆ. ಅವರ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ. ದರ್ಶನ್ ಪರಿಚಯನೇ ಇಲ್ಲದೆ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಹಾಗಾದ್ರೆ ಫಿಟ್ ಆದ್ರ? ಈ ಪ್ರಕರಣದಲ್ಲಿ ಪವಿತ್ರ ಗೌಡ, ಮ್ಯಾನೇಜರ್ ಪವನ್ ಆತ ಕೂಡ ಇದ್ದಾನೆ. ಪವಿತ್ರ ಗೌಡ ಜೊತೆ ಆಕೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ. ಇನ್ನು ಸ್ಟೋನಿ ಬ್ರೂಕ್ ಮಾಲೀಕ ವಿನಯ್, ದರ್ಶನ್ ಮ್ಯಾನೇಜರ್ ನಾಗರಾಜ್, ಸ್ಕಾರ್ಪಿಯೋ ಕಾರ್ ಮಾಲೀಕ ಪುನೀತ್, ಹಾಗೆ ವಿನಯ್, ದೀಪಕ್, ಪ್ರದೋಷ್, ಚಿತ್ರದುರ್ಗದ ರಾಘವೇಂದ್ರ, ಮಂಡ್ಯದ ನಂದೀಶ್ ಮಾತ್ರ ದರ್ಶನ್ಗೆ ನೇರವಾಗಿ ಪರಿಚಯ ಇರೋದು. ಅಂದ್ರೆ 18 ಜನರಲ್ಲಿ 10 ಜನ ಮಾತ್ರ ದರ್ಶನ್ಗೆ ನೇರವಾಗಿ ಪರಿಚಯ ಇರೋದು. ದರ್ಶನ್ ಅನ್ನ ಮುಖಾಮುಖಿಯಾಗಿ ನೋಡಿದ್ದು ಪೊಲೀಸ್ ಠಾಣೆಯಲ್ಲೇ. ಅವರು ಕಾರ್ ವಾಶ್ ಮಾಡಿದ ಹೇಮಂತ್ ದರ್ಶನ್ ನೋಡಿರ್ಲಿಲ್ಲ. ಕಿಡ್ನಾಪ್ ಮಾಡಿದ ಅನುಕುಮಾರ್ ಕೂಡ ದರ್ಶನ್ ಅನ್ನ ಭೇಟಿಯೇ ಆಗಿಲ್ಲ. ಇವರ್ಯಾರು ಸಹ ದರ್ಶನ್ ಅನ್ನ ನೋಡೇ ಇಲ್ಲ. ಪೊಲೀಸ್ ಸ್ಟೇಷನ್ ನಲ್ಲೇ ದರ್ಶನ್ ಅನ್ನ ಮುಖಾಮುಖಿಯಾಗಿರೋದು. ಕಾರ್ ವಾಶ್ ಮಾಡಿದ್ನಲ್ಲ ಹೇಮಂತ್, ಅವನು ಸಹ ದರ್ಶನ್ ಅನ್ನ ನೋಡಿಲ್ಲ. ಕಿಡ್ನಾಪ್ ಮಾಡಿದ್ದ ಅನುಕುಮಾರ್, ಚಿತ್ರದುರ್ಗದಿಂದ ಕರೆದುಕೊಂಡು ಬರ್ಲಾಯ್ತಲ್ಲ ರೇಣುಕಾಸ್ವಾಮಿಯನ್ನ, ಆಗ ಅನುಕುಮಾರ್ ಇದ್ದ, ಆತ ಸಹ ದರ್ಶನ್ ಅನ್ನ ನೋಡೇ ಇಲ್ಲ. ಯಾವಾಗ ಇವರೆಲ್ಲ ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿ ದರ್ಶನ್ ಮುಖಾಮುಖಿ ಆಗಿದ್ದು. ಅಲ್ಲೇ ಮೊದಲು ದರ್ಶನ್ ನೇರವಾಗಿ ಭೇಟಿಯಾಗೋದು. ಇದು ದುರಂತ. ಇದು ಆಕ್ಚುಲಿ ದರ್ಶನ್ ಸುತ್ತಮುತ್ತ ಆಪ್ತ ವಲಯದಲ್ಲಿ ಇದ್ದಂತವರು ಕರೆ ಮಾಡ್ತಾರೆ ಇಂಥದ್ದೊಂದು ಘನಕಾರ್ಯ ಮಾಡಬೇಕು ಅಂತ. ಇಂದು ಮುಂದು ನೋಡದೆ ಅಣ್ಣ ಅಣ್ಣ ಅಂತ, ಬಾಸ್ ಬಾಸ್ ಅಂತ ಬಂದು ಸೇರ್ತಾರೆ. ಇಂಥದ್ದೊಂದು ಘನಕಾರ್ಯ ಮಾಡಿ ಮುಗಿಸ್ತಾರೆ. ಒಂದು ಸಲನೂ ದರ್ಶನ್ನ ಭೇಟಿಯಾಗಿರ್ಲಿಲ್ಲ. ದರ್ಶನ್ ಕೂಡ ಇವರುಗಳ ಮುಖ ನೋಡಿರ್ಲಿಲ್ಲ. ಆದ್ರೂ ಸಹ ಈ ಹತ್ಯೆ ಕೇಸಲ್ಲಿ ಆರೋಪಿಗಳಾಗಿದ್ದಾರೆ. 19 ಜನ ಅಂಧರಾಗಿದ್ದಾರೆ. ದರ್ಶನ್ ಹೊರತುಪಡಿಸಿದ್ರೆ 18 ಜನ. ಅದರಲ್ಲಿ 8 ಜನ ದರ್ಶನ್ ನೋಡೇ ಇಲ್ಲ. ಅವ್ರು ಯಾರು? ದರ್ಶನ್ನ ಸುತ್ತ ಇದ್ದಂಥವರು ಆಪ್ತರು ಯಾರಿದ್ದಾರೆ, ಅವರುಗಳು ಮಾಡಿದಂತ ಫೋನ್ಗೆ ಓಡ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ನಿಜಕ್ಕೂ ಸಹ ಇದೊಂದು ದುರಂತ. ದರ್ಶನ್ ಅನ್ನ ನೋಡೇ ಇಲ್ಲದ 8 ಜನ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ.
ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ದರ್ಶನ್ ಅನ್ನ ಅವರು ಯಾವತ್ತೂ ಸಹ ಮುಖಾಮುಖಿಯಾಗಿ ಭೇಟಿನೇ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಹೇಗ್ ಹೋಗ್ಬಿಟ್ರು ಕರೆದ ತಕ್ಷಣ ಅಂತ? ಖಂಡಿತ ಪ್ರಗತಿ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸರಿಗೆ ಒಂದೊಂದೇ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಏನ್ ಕೊಲೆ ಮಾಡಿತ್ತು, ಆ ನಂತರ ಆರೋಪಿಗಳು ಸರೆಂಡರ್ ಆಗ್ತಾರೆ. ಸರೆಂಡರ್ ಆದ ಸಂದರ್ಭದಲ್ಲಿ ಕೆಲವು ಆರೋಪಿಗಳೇನಿದ್ದಾರೆ, ಸುಮಾರು 8 ಮಂದಿ ಆರೋಪಿಗಳು ದರ್ಶನ್ಗೆ ಪರಿಚಯ ಇಲ್ಲ ಅನ್ನೋದು ಬೆಳಕಿಗೆ ಬಂದಿರತಕ್ಕಂಥದ್ದು. ಸದ್ಯ ತನಿಖೆ ನಡೆಸ್ತಕ್ಕಂಥ ಪೊಲೀಸರೇನಿದ್ದಾರೆ, ಸರೆಂಡರ್ ಆಗಿದ್ದಂತ ಕೇಶವ್ ಮೂರ್ತಿ ಆಗಿರ್ಬೋದು, ನಿಖಿಲ್ ನಾಯಕ್ ಆಗಿರ್ಬೋದು, ಮತ್ತೆ ಇತರ ಆರೋಪಿಗಳೇನಿದ್ದಾರೆ ಅನುಕುಮಾರು, ರವಿ, ಜಗ್ಗ, ಲಕ್ಷ್ಮಣ್ ಸೇರಿದಂತೆ ಸುಮಾರು 8 ಮಂದಿ ಏನಿದ್ದಾರೆ, ಕಾರ್ತಿಕ್, ಇವರೆಲ್ಲರೂ ಸಹ ದರ್ಶನ್ ನೋಡೇ ಇರಲಿಲ್ಲ. ನಂತರ ದರ್ಶನ್ಗೆ ಪರಿಚಯ ಇದ್ದಿದ್ದು ಪವಿತ್ರ ಗೌಡ, ಪವನ್, ವಿನಯ್, ಮತ್ತೆ ಆತನ ಲಕ್ಷ್ಮಣ್ ಡ್ರೈವರು, ಮತ್ತೆ ಇತರ ಆರೋಪಿಗಳೇನಿದ್ದಾರೆ ಅವರೆಲ್ಲ ಸಹ ಪರಿಚಯ ಇತ್ತು, ದೀಪಕ್, ಪ್ರದೋಷ್. ಆದ್ರೆ ಈ ಆರೋಪಿಗಳಿಗೆ ದರ್ಶನ್ ಜೊತೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇರಲಿಲ್ಲ, ಸಂಪರ್ಕ ಇರಲಿಲ್ಲ. ಇಟಿಯೋಸ್ ಕಾರ್ನಲ್ಲಿ ರಾಘವೇಂದ್ರ ಜೊತೆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಂತ ಇಟಿಯೋಸ್ ಕಾರ್ ಡ್ರೈವರ್ ಆಗಿರ್ಬೋದು, ರವಿ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ರವಿ ಮತ್ತೆ ಜಗ್ಗ, ಇದರ ಆರೋಪಿಗಳೇನಿದ್ರೆ ದರ್ಶನ್ ಪರಿಚಯವೇ ಇರೋದಿಲ್ಲ. ಯಾವಾಗ ಇವರೆಲ್ಲರೂ ಸಹ ದೀಪಕ್, ಪ್ರದೋಷ್ ಕಾಂಟ್ಯಾಕ್ಟ್ ಮಾಡಿ ಬಾಡಿಯನ್ನ ಶಿಫ್ಟ್ ಮಾಡಬೇಕು, ಇವರೆಲ್ಲರೂ ಸಹ ಶೆಡ್ ನ ಒಳಗಡೆ ಇರ್ತಾರೆ. ಯಾವಾಗ ರೇಣುಕಾಸ್ವಾಮಿ ಡೆತ್ ಆಗ್ತಾನೆ, ಆ ನಂತರ ಈ ಆರೋಪಿಗಳಿಗೆ 5 ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿ ಡೀಲ್ ಅನ್ನ ಮಾಡ್ತಾರೆ. ಆ ಡೀಲ್ ಮಾಡಿ ನಂತರ ಆರೋಪಿಗಳೇನಿದ್ದಾರೆ ಆ ಡೀಲ್ ಅನ್ನ ಒಪ್ಕೊಂಡು ಹೋಗಿ ಪೊಲೀಸ್ ಠಾಣೆಗೆ 10ನೇ ತಾರೀಕು ಸರೆಂಡರ್ ಆಗ್ತಾರೆ. ನಿಖಿಲ್ ನಾಯಕ್, ಮತ್ತೆ ಆರೋಪಿ ಕಾರ್ತಿಕ್, ಕೇಶವ್ ಮೂರ್ತಿ ಮತ್ತೆ ರಾಘವೇಂದ್ರ, ಈ 4 ಮಂದಿಯಲ್ಲಿ ರಾಘವೇಂದ್ರ ಮಾತ್ರ ದರ್ಶನ್ ಪರಿಚಯ ಇರುತ್ತೆ, ಅಭಿಮಾನಿ ಸಂಘವನ್ನ ಕಟ್ಕೊಂಡಿರ್ತಾನೆ. ಇನ್ನು ಉಳಿದಂತೆ ಈ 3ವರ್ಗೂ ಸಹ ಅಲ್ಲಿ ಪರಿಚಯ ಇರೋದಿಲ್ಲ. ನಂತರ ಆರೋಪಿಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಸಂದರ್ಭದಲ್ಲಿ, ವಿಚಾರಣೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಇಟಿಯೋಸ್ಕಾರ್ ರವಿ ಹೆಸರು ಬರುತ್ತೆ, ಅನುಕುಮಾರ್ ಹೆಸರು ಬರುತ್ತೆ, ಮತ್ತೆ ಜಗ್ಗ ಮತ್ತೆ ಇತರ ಆರೋಪಿಗಳ ಹೆಸರು ಬರುತ್ತೆ. ಇವರೆಲ್ಲರನ್ನ ನೋಡ್ತಾ ಹೋದ ಸಂದರ್ಭದಲ್ಲಿ ದರ್ಶನ್ಗೆ ಯಾರೂ ಸಹ ಪರಿಚಯ ಇರಲಿಲ್ಲ. ಕೊಲೆಯಾಗಿ ಬಾಡಿಯನ್ನ ಬಿಸಾಕಿ ಹೋದ ನಂತರ ಮೈಸೂರಿಗೆ ಆರೋಪಿಗಳನ್ನ ದೀಪಕ್ ಕರ್ಕೊಂಡು ಹೋಗ್ತಾನೆ. ದೀಪಕ್ ಅಲ್ಲಿ ಖಾಸಗಿ ಓಟ್ನಲ್ಲಿ ಆರೋಪಿಗಳನ್ನ ದರ್ಶನ್ಗೆ ಇವರೇ ಕೂಡ ಅಲ್ಲಿ ಕೇಸ್ನಲ್ಲಿ ಸರೆಂಡರ್ ಆಗೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಪ್ಪಿಸ್ತಾರೆ. ನಂತರ ಆ ಆರೋಪಿಗಳಿಗೆ ಅವಾಗ ದರ್ಶನ್ ಮತ್ತೆ ಈ ಆರೋಪಿಗಳೇನಿದ್ದಾರೆ ಎಲ್ಲರೂ ಸಹ ಮುಖಾಮುಖಿ ಆಗಿರ್ತಕ್ಕಂಥದ್ದು. ಅದುವರೆಗೂ ಸಹ ಈ 8 ಮಂದಿ ದರ್ಶನ್ಗೆ ಯಾವುದೇ ರೀತಿ ಪರಿಚಯ ಇರೋದಿಲ್ಲ. ಕೇವಲ ದೀಪಕ್, ಪ್ರದೋಷ್ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. 30 ಲಕ್ಷ ಹಣವನ್ನ ದರ್ಶನ್ ಯಾವಾಗ ಕೊಟ್ಟು ಕಳಿಸ್ತಾನೆ, ಆರೋಪಿಗಳು ಯಾವಾಗ ಸರೆಂಡರ್ ಆಗ್ತೀವಿ ಅಂತ ಒಪ್ಕೊಂತಾರೆ, ಈ 4 ಮಂದಿ ಅವ್ರವ್ರಿಗೆ ತಲಾ 5 ಲಕ್ಷ ಅಂತ ಫಿಕ್ಸ್ ಮಾಡಿ 30 ಲಕ್ಷವನ್ನ 5 ಲಕ್ಷ ಹಣವನ್ನು ಸಹ ಕೊಟ್ಬಿಟ್ಟು ನೀವು ಸರೆಂಡರ್ ಆಗಿ ಅಂತ ಹೇಳಿ ಹೇಳ್ತಾರೆ. ಆ ನಂತರ 10ನೇ ತಾರೀಕು ಹೋಗಿ ಆರೋಪಿಗಳು ಸರೆಂಡರ್ ಆಗ್ತಾರೆ. ಆ ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ನಂತರ ದರ್ಶನ್ ಹೆಸರು ಕೇಳಿ ಬರುತ್ತೆ, ನಂದೀಶು ಸೇರಿದಂತೆ ಇತರ ಆರೋಪಿಗಳು ದರ್ಶನ್ ಹೆಸರನ್ನ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ದರ್ಶನ್ಗೆ ಪರಿಚಯ ಇಲ್ದಲೆ, ಈ ದರ್ಶನ್ ಯಾರು ಅಂತಲೇ ಗೊತ್ತಿಲ್ಲದ ಅಂತ ಪರಿಸ್ಥಿತಿ ಇವ್ರು ಆಗಿರ್ತಕ್ಕಂಥದ್ದು. ಕೇವಲ ಹಣಕ್ಕೋಸ್ಕರ ಇವರೆಲ್ಲ ಬಂದು ಸರೆಂಡರ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯ ಈ ಆರೋಪಿಗಳೇನಿದ್ದಾರೆ ಇವರೆಲ್ಲವನ್ನ ಸಹ ಕೂಲಂಕುಷವಾಗಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಪೊಲೀಸ್ ತನಿಖೆ ವೇಳೆ ನಮಗೆ ದರ್ಶನ್ ಏನು ಅಂತ ಯಾರು ಅಂತಲೂ ಗೊತ್ತಿರಲಿಲ್ಲ, ಪರಿಚಯನೇ ಇರಲಿಲ್ಲ. ದೀಪಕ್, ಪ್ರದೋಷ್ ನಮ್ಗೆ ಈ ರೀತಿ ಸರೆಂಡರ್ ಆಗೋದಕ್ಕೆ ಹೇಳಿದ್ರು. ಸರೆಂಡರ್ ಆದ್ರೆ ನಿಮ್ಗೆ 5 ಲಕ್ಷ ಹಣ ಕೊಡ್ತೀವಿ, ನಿಮ್ಮ ಖರ್ಚನ್ನ ನೋಡ್ಕೊಂತೀವಿ, ಜಾಮೀನನ್ನ ಕೊಡಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಹೀಗಾಗಿ ನಾವು ಸರೆಂಡರ್ ಆದೋ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ, ಮತ್ತೆ ಬಾಡಿಯನ್ನ ತೆಗೆದುಕೊಂಡ್ಬಂದು ಸುಮ್ನಳ್ಳಿ ಬ್ರಿಡ್ಜ್ ಬಳಿ ಬಿಸಾಕಿದ್ದು ಅನ್ನೋ ಮಾತುಗಳನ್ನ ಆರೋಪಿಗಳು ತಪ್ಪೊಪ್ಕೊಂಡಿರ್ತಕ್ಕಂಥದ್ದು. ಸದ್ಯ ಈ ಬಗ್ಗೆನೂ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೆ CDR ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಟವರ್ ಡಂಪ್ ಆಗಿರ್ಬೋದು, ಎಲ್ಲವನ್ನ ಪರಿಶೀಲನೆ ಮಾಡಿದಾಗ ಆರೋಪಿಗಳೇನಿದ್ದಾರೆ 8 ಮಂದಿ ಆರೋಪಿಗಳು ದರ್ಶನ್ಗೆ ಪರಿಚಯ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.